ನಿಮಗೆ ಗೊತ್ತಿರ್ಬೋದು, ಒಂದು ವಿಶೇಷವಾದಂತಹ ಅಚೀವ್ಮೆಂಟು ಮಾಡಬೇಕು ಅಂತಾದರೆ ಅದಕ್ಕೆ ಆದಂತಹ ಟೈಮ್ಲೈನ್ ಇಂಪಾರ್ಟೆಂಟ್ ಆಗಿರುತ್ತದೆ, ಡಿಮ್ಯಾಂಡ್ ಇರ್ತದೆ. ಆ ಡಿಮ್ಯಾಂಡ್ ಅಪೋರ್ಚುನಿಟಿಯಕ್ಕ ಹೋಗಬೇಕಾಗಿರುತ್ತದೆ. ಹೌದು ತಾನೆ? ಈಗ ನೋಡಿ, ನಿಮಗೆ ಸೆಲ್ಫ್ ಸ್ಟಡಿ ಅಂತ ಈಗ ಒಂದು ಕಾನ್ಸೆಪ್ಟ್ ಮತ್ತು ನಿಮ್ಮ ಕೋಚಿಂಗ್ ಅಂತ ಇದೆ ಒಂದು ಕಾನ್ಸೆಪ್ಟ್. ಏನಿದೆ ವ್ಯತ್ಯಾಸ? UPSC ಮೊನ್ನೆ ರಿಸಲ್ಟ್ ಬಂದಿದೆ. ಎಷ್ಟೋ ಜನ ಸೆಲ್ಫ್ ಸ್ಟಡಿ ಮಾಡಿದ್ದಾರೆ, ಎಷ್ಟೋ ಜನ ಕೋಚಿಂಗಿಗೆ ಹೋಗಿದ್ದಾರೆ. ಹಾಗಾದರೆ ನಾನೇನು ಮಾಡಬೇಕು, ನಿಜವಾದ ಕೋಚಿಂಗ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅಂತ ಇವತ್ತಿನ ಒಂದು ಸೆಷನನ್ನು ಅರೇಂಜ್ ಮಾಡಿದ್ದೇವೆ. ನಿಮಗೆ ಗೊತ್ತಿರ್ಬೋದು, ಕೋಚಿಂಗ್ ಅಂತಂದರೆ ಜಸ್ಟ್ ಪುಟ್ಟಿಂಗ್ ಆನ್ ಇನ್ಫಾರ್ಮೇಷನ್ ಅಲ್ಲ, ಶೇರಿಂಗ್ ಎ ವರ್ಡ್ಸ್ ಅಲ್ಲ, ಅಪ್ರೋಚ್ ಅಲ್ಲ. ಹೌದಲ್ಲ? ಕೋಚಿಂಗ್ ಅಂತಂದರೆ ಒಂದು ರಿಯಲೈಸೇಷನ್, ವಾಟ್ ಈಸ್ ಇನ್ ಪ್ರಾಕ್ಟಿಕಲ್ ವೇ. ಹೌದು, ಸೆಲ್ಫ್ ಸ್ಟಡಿಯಲ್ಲಿ ಕೂಡ ನನಗೆ ರಿಯಲೈಸ್ ಆಗುತ್ತೆ. ಸೆಲ್ಫ್ ಸ್ಟಡಿಯಲ್ಲಿ ಯಾವಾಗ ಮಾಡ್ಬೋದು ಅಂತಂದರೆ ನಿಮ್ಮ ಟಾಪ್ ಟು ಬಾಟಮ್ ಅಥವಾ ಬಾಟಮ್ ಅಪ್ ಅಪ್ರೋಚ್ ಅಥವಾ ಟಾಪ್ ಡೌನ್ ಅಪ್ರೋಚ್ ಕರೆಕ್ಟ್ ಇತ್ತು, ನಿಮಗೆ ಸೆನ್ಸಿಬಲ್ ಇತ್ತು, ಅಥವಾ ಆ ಇಡೀ ಪ್ರೋಸೆಸ್ ನಿಮಗೆ ಗೊತ್ತಿತ್ತು ಅಂದಾಗ ಮಾತ್ರ. ಹೌದು, ಸೆಲ್ಫ್ ಸ್ಟಡಿ ಕೂಡ ಒಂದು ಬೆನಿಫಿಟ್ ಓರಿಯೆಂಟೆಡ್. ಹಾಗಾದರೆ ಕೋಚಿಂಗ್ ಹೋಗುವವರು ಸೆಲ್ಫ್ ಸ್ಟಡಿ ಮಾಡೋದಿಲ್ವಾ? ಈಗ UPSC ಕೋಚಿಂಗಿಗೆ ಬರ್ತಾರೆ. UPSC ಕೋಚಿಂಗಿಗೆ ಬಂದಾಗ ಎರಡು ಥರದ ಕೋಚಿಂಗ್ ಇರ್ತದೆ. ಒಂದು ಕೇವಲ ಪಾಠ, ಇನ್ನೊಂದು ಕೇವಲ ಪಾಠ, ಇನ್ನೊಂದು ಕೇವಲ ಪಾಠ. ಅದು ಕೋಚಿಂಗ? ಅಥವಾ ಕೇವಲ ಟೆಸ್ಟ್ ಸೀರೀಸ್, ಕೇವಲ ಟೆಸ್ಟ್ ಸೀರೀಸ್, ಕೇವಲ ಟೆಸ್ಟ್ ಸೀರೀಸ್, ಇದು ಕೋಚಿಂಗ ಅನ್ನುವಂಥದ್ದು. ನೀವು ಯಾಕೆ ಬರೀಬೇಕು ಟೆಸ್ಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ನೋಡಿ, ಈಗ ಡಿಗ್ರಿ ಅಲ್ಲ, ಅಥವಾ ಮಾಸ್ಟರ್ಸ್ ಅಲ್ಲ, ಅಥವಾ PhD ಅಲ್ಲ. ಯಾವುದೋ ಒಂದು ಕೋರ್ಸನ್ನು ಒಂದು ಡ್ಯೂರೇಷನ್ ಆಫ್ ಇಯರ್ಸ್ ಓದ್ತೀನಿ, ತದನಂತರ ಅದರ ಬೆನಿಫಿಟ್ಟನ್ನು ಫ್ಯೂಚರಲ್ಲಿ ನಾನು ಒಂದು ಡಿಗ್ರಿ ಟ್ಯಾಗ್ಲೈನ್ ಹಾಕೋತೀನಿ ಅನ್ನೋಕ್ಕೆ. ಕೋಚಿಂಗ್ ಅಂತಂದರೆ ಒಂದು ವಿಚಾರವನ್ನು ಶೇರ್ ಮಾಡಬೇಕು, ಆ ಶೇರ್ ಮಾಡಿದ ವಿಚಾರ ನಿಮ್ಮ ಬಾಯಿಯಿಂದ ಕೂಡ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅಂದರೆ ಈಗ ಗುರುಕುಲ ಸಿಸ್ಟಮ್ ಇತ್ತು, ನಿಮಗೆ ಗೊತ್ತಿದೆ, ಎಜುಕೇಷನ್ ಕೀ ಪಿಲ್ಲರ್ ರೋಲ್ ಪ್ಲೇ ಇನ್ ಸೊಸೈಟಿ. ಮೊದಲು ಮೆಕ್ಯಾನಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ಇತ್ತು, ಅದು ಬ್ರಿಟಿಷ್, ಇವಾಗೆಲ್ಲ ಅದೇ ಇದೆ. ಅದಕ್ಕೂ ಮೊದಲು ಏನಿತ್ತು, ಗುರುಕುಲ ಸಿಸ್ಟಮ್ ಅಂತ ಇತ್ತು, ಅದು ಏನ್ಷಂಟ್ ಇಂಡಿಯಾ. ಹೌದಾ? ನಮ್ಮ ಪ್ರಾಚೀನ ಇತಿಹಾಸದ ಬುನಾದಿ. ನಿಮಗೆ ಗೊತ್ತಿಗೆ ನಳಂದ ಯೂನಿವರ್ಸಿಟಿ ಎಷ್ಟು ಪ್ರಾಚೀನ, 2500 ವರ್ಷದ ಇತಿಹಾಸ. ಕುಮಾರಗುಪ್ತ ಸಂಸ್ಥಾಪಕರು. ಹೌದಾ? ಎಷ್ಟೋ ವಾಗ್ಮಿಗಳು ಅಲ್ಲಿ ಒಂದು ಪ್ರಾಚಾರಕರಾಗಿದ್ದರು ಅಥವಾ ಅದನ್ನು ಹೇಳಿಕೊಡುವವರಾಗಿದ್ದರು. ಅಲ್ಲಿ ಗುರುಕುಲ ಸಿಸ್ಟಮ್ ಮಾದರಿಯಲ್ಲಿ ಕೇವಲ ಗುರುಗಳು ಬಂದು ಹೇಳುವವರಾಗಿದ್ದ, ವಿದ್ಯಾರ್ಥಿಗಳಿಂದ ಏನನ್ನು ತಗೋತಾ ಇದ್ದರು, ಅವತ್ತಿನ ಪಾಠ ಅವತ್ತೇ ಕಲೀರಿ, ಅಥವಾ ಆ ಪಾಠವನ್ನು ಹೇಳಿಕೊಟ್ಟ ನಂತರ ಆ ಪಾಠಕ್ಕೆ ಒಂದು ಬೆಲೆ ಬರಬೇಕು ಅಂತಾದರೆ ನೀವು ಅದನ್ನು ಎಲ್ಲಿ ಅಪ್ಲಿಕೇಶನ್ನಕ್ಕೆ ಕೊಂಡೋಗ್ರಿ ಅನ್ನೋದು ಇಂಪಾರ್ಟೆಂಟಾ? ಯಾವಾಗ ಈ ಅಪ್ಲಿಕೇಶನ್ನಕ್ಕೆ ಕೊಂಡೋಗ್ರಿ ಅಂತ ಗೊತ್ತಾಗೋದು ನಿಮ್ಮಿಂದ ಆ ಕೆಲಸವನ್ನು ನಾವು ಮಾಡಿಸಿದಾಗ. ಹೌದಾ? ಈಗನ್ನೇ ಪ್ರಾಕ್ಟೀಸ್ 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 ಅಂತ ಕರೀತಾರೆ. ಎಷ್ಟೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಪಾಠವನ್ನು ಮಾಡ್ತಾರೆ. ಎಷ್ಟೋ ಜನ ನಮಗೆ ಕಾಲ್ಸ್ ಮಾಡುವಾಗ ಹೇಳಿದ್ದಾರೆ, ನೋಟ್ಸ್ ಎಲ್ಲರೂ ಕೊಡ್ತಾರೆ ಸರ್, ಅದರಲ್ಲಿ ನಿನಗೆ ಕೋಚಿಂಗ್ ಪಾಠವನ್ನು ಎಲ್ಲರೂ ಮಾಡ್ತಾರೆ ಸರ್, ಅದರಲ್ಲಿ ನಿನಗೆ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಹತ್ರ 20 ಕ್ವಶನ್ಸಿಗೆ ಮೇನ್ಸಲ್ಲಿ 20 ಕ್ವಶನ್ 20 ಟಾಪಿಕಲ್ಲಿ ಬರ್ತದೆ. ಈ 20 ಟಾಪಿಕ್ ನೀವು ಅಡ್ರೆಸ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಸಾಲಿಡ್ ನೋಟ್ಸನ್ನು ಪ್ರಿಪೇರ್ ಮಾಡಿರಬೇಕು. ಎಷ್ಟೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಆ ನೋಟ್ಸನ್ನು ನೀವೇ ಪ್ರಿಪೇರ್ ಮಾಡಿ ಅಂತ ಹೇಳಿರ್ತಾರೆ. ನೀವೇ ಪ್ರಿಪೇರ್ ಮಾಡುವ ನೋಟ್ಸ್ ಆಗಿದ್ದಲ್ಲಿ ನೀವು ಯಾಕೆ ಫೀಸ್ ಕೊಡ್ತೀರಿ? ಸೆಲ್ಫ್ ಸ್ಟಡಿನೇ ಮಾಡ್ಬೋದಿತ್ತಲ್ಲ. ಕೇವಲ ಪ್ರಾಚಾರಕರು ಬಂದು ಇಲ್ಲಿ ಪಾಠ ಮಾಡೋದು, ಅದನ್ನು ನೋಡಿಕೊಂಡು ನೀವು ನೋಟ್ಸ್ ಮಾಡಿ ಅನ್ನೋದಾದರೆ ನೀವು ಕೊಟ್ಟ ಫೀಸ್ ಅದು ದಕ್ಕೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಕೋಚಿಂಗ್ ಅಂತಂದರೆ ಒಂದು ಇನ್ಫಾರ್ಮೇಷನಿನ ಶೇರಿಂಗ್. ಆ ಒಂದು ಪಾಠದಲ್ಲಿ, ಆ ಒಂದು ವಿಡಿಯೋದಲ್ಲಿ ಅವರಿಗೆ ಆ ಒಂದು ಎಕ್ಸಾಮಿನೇಷನ್ ಅಲ್ಲದೆ ಸುಮಾರು ವಿಚಾರಗಳ ಬಗ್ಗೆ ಅವರಿಗೆ ಒಂದು ಪ್ರಕ್ರಿಯೆ ಮತ್ತು ಒಂದು ವಿಶ್ಲೇಷಣೆಯನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಲೆಕ್ಚರಿಂಗ್ ಅಂತಂದರೆ ಒಂದು ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟಿನಕ್ಕ ಹೇಗೆ ಇಂಟರ್ಲಿಂಕ್ ಮಾಡಬೇಕು ಅನ್ನುವಂಥದ್ದು, ಅಥವಾ ಒಂದು ಕಾನ್ಸೆಪ್ಟ್ ಒಂದು ಅಪ್ಲಿಕೇಶನ್ನಕ್ಕ ಹೇಗೆ ಇಂಟರ್ಲಿಂಕ್ ಮಾಡಬೇಕು ಅನ್ನುವಂಥದ್ದು. ಆವಾಗ ಮಾತ್ರ ಆ ವಿದ್ಯಾರ್ಥಿಗೆ ಓಕೆ, ನಾನು ಓದಿರುವ ಈ ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟಿಗೆ ಇಂಟರ್ಲಿಂಕ್ ಮಾಡಲಿಕ್ಕೆ ಆಗತ್ತೆ ಅಂದಾಗ ಅವರ ಆನ್ಸರ್ ರೈಟಿಂಗ್ ಆಗಿರ್ಬೋದು ಅಥವಾ ವೈಯಕ್ತಿಕ ಇನ್ಫಾರ್ಮೇಷನ್ ಎನ್ಹ್ಯಾನ್ಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮೆಚುರಿಟಿ. ಇದು ಕೋಚಿಂಗ್
ಪ್ರಾಚಾರಕರ ಒಂದು ಲೆಕ್ಚರಿಂಗಲ್ಲಿ. ಹಾಗೂ ನೋಟ್ಸ್ ಹೇಗಿರಬೇಕು? ಕೋಚಿಂಗ್ ಅಂತಂದರೆ ನೋಟ್ಸು ಕೊಡಲ್ಲ ಸರ್, ಕೋಚಿಂಗ್ ನಾವೇ ಓದಬೇಕಂತಾರೆ. ನೋಟ್ಸ್ ಹೇಗಿರಬೇಕು? ನೀವು ಯಾವ ಪರೀಕ್ಷೆಯನ್ನು ಬರೀತಿದ್ದೀರಿ, ಆ ಪರೀಕ್ಷೆಗೆ ನೋಟ್ಸು ಪೂರಕವಾಗಿದೆಯೇ? ಆ ಟಾಪಿಕ್ಕಿಗೆ ಎನ್ಹಾನ್ಸ್ ಮೋಡಲ್ಲಿ ಇದೆಯೇ? ಹೌದು, ನೀವು 2 ಪೇಜ್ 3 ಪೇಜ್ ಆನ್ಸರ್ ಬರೀತೀರಿ. 2 pages ಆನ್ಸರ್ ಫಾರ್ 150 ಮಾರ್ಕರ್ ಆ್ಯಂಡ್ 3 pages ಆನ್ಸರ್ ಫಾರ್ 250 ಮಾರ್ಕರ್ ಆ್ಯಂಡ್ 250 ಮಾರ್ಕರ್ ಕನ್ಸಿಸ್ಟ್ ಆಫ್ 9 minutes ಆ್ಯಂಡ್ 150 ಮಾರ್ಕರ್ ಕನ್ಸಿಸ್ಟ್ ಆಫ್ 7 minutes. ಈ ಒಂದು ನಿಟ್ಟಿನಲ್ಲಿ ನಿಮಗೆ ಆ ನೋಟ್ಸ್ ರೆಡಿ ಇದೆಯಾ? ಅಲ್ಲಿ ಏನು ಬರೀತೀರಾ? ಇಂಟ್ರೊಡಕ್ಷನಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ ಹಾಕ್ಬೋದು, ಚಾಲೆಂಜಸ್ ಬರಿಬೋದು, ಸೊಲ್ಯೂಷನ್ ಬರಿಬೋದು, ರೆಕಮೆಂಡೇಷನ್ ಬರಿಬೋದು, ಮತ್ತು ಪಬ್ಲಿಕ್ ಸ್ಪೀಚ್, ಅದಾದಮೇಲೆ ಕೇಸ್ ಸ್ಟಡಿ. ಸೊ ಯಾವತ್ತೂ ಆಗಲಿ ಒಂದು ವಿಚಾರದ ಬಗ್ಗೆ ಡೀಪ್ ವರ್ಟಿಕಲ್ ಇನ್ಫಾರ್ಮೇಷನ್ ಇರಬಾರ್ದು, ಎಸ್ಪೆಷಲಿ ಫಾರ್ UPSC ಮೇನ್ಸ್. ಹಾರಿಜಾಂಟಲ್ ಇನ್ಫಾರ್ಮೇಷನ್ ಇಕ್ಕೋಕ್ಕಾಗಾಗ ಅದು ಒಂದೊಂದು ವಿಚಾರದ ಬಗ್ಗೆ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು ಸೆಕ್ಯೂರಿಟಿಯಲ್ಲಿ ಮನಿ ಲಾಂಡ್ರಿಂಗ್ ಅಂತ ಇದೆ ಆ್ಯಂಡ್ ಮಾಬ್ ವೈಲೆನ್ಸ್ ಅಂತ ಇದೆ. ಈ 2 ಟಾಪಿಕ್ಕಿಗೆ ನಿಮ್ಮ ಹತ್ರ 5 pages ಆನ್ಸರ್ ಏನಿದೆ ಅದನ್ನು A4 ಶೀಟಲ್ಲಿ ಬರೆಯುವ ನಿಟ್ಟಿನಲ್ಲೇ ಇಟ್ಟುಕಾದ್ರೆ, ನೀವು ಪ್ರಿಪೇರ್ ಮಾಡಿಲ್ಲ, ಅದು ಕೋಚಿಂಗ್ ಅವರು ಕೊಟ್ಟಿದ್ದಾರೆ ಅಂತಾದರೆ ಅದು ನಿಮ್ಮ ಟೈಮ್ ಕಮ್ಮಿ ಆಯ್ತಾ ಇಲ್ಲ, ನಿಮಗೆ ಬೆನಿಫಿಟ್ ಆಯಿತು ಅಲ್ಲ. ದಿಸ್ ಈಸ್ ಕಾಲ್ಡ್ ಎಸ್ ಕೋಚಿಂಗ್. ಏನನ್ನ ಬರೀತೀರಿ A4 ಶೀಟಲ್ಲಿ ಅದನ್ನು ನೀವು ಕೊಡ್ತಾರಾ, ಅದು ಕೋಚಿಂಗ್. ಒಳ್ಳೆಯದು ವಿಶ್ಲೇಷಣೆ, ಇಂಟರ್ಲಿಂಕ್ ಮಾಡಲಿಕ್ಕೆ ಬರುವಂಥದ್ದು ಪಾಠದಲ್ಲಿ, ಮತ್ತು ಆ ಪಾಠ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಅವರಿಗೆ ಅರ್ಥ ಮಾಡಿಸ್ಬೇಕು. ನಿಮಗೆ ಗೊತ್ತಿದೆ UPSCಯ ಪ್ರಿಲಿಮ್ಸ್ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರ್ತದೆ. ಮೇನ್ಸ್ ನೀವು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು. ನೋಟ್ಸು ಇಂಗ್ಲೀಷು ಮೀಡಿಯಮ್ ಅಲ್ಲದೆ ಇರುವ ವಿದ್ಯಾರ್ಥಿಗೂ ಆ ನೋಟ್ಸು ದಕ್ಕಬೇಕು. ಹೌದು, ಈಗ ನೋಟ್ಸು ತುಂಬ ಚೆನ್ನಾಗಿದೆ, 2 ಪೇಜ್ 3 ಪೇಜ್ ಬರೆಯುವ ಕೆಪಾಸಿಟಿ ಇದೆ ಅಂತ ಯಾವಾಗ ಅನ್ನಿಸ್ತದೆ, ಆ ನೋಟ್ಸಿನ ವಿಶ್ಲೇಷಣೆಯಲ್ಲಿ ಅನ್ನಿಸ್ತದೆ. ಹಾರಿಜಾಂಟಲ್ ಇನ್ಫಾರ್ಮೇಷನ್ ಇರಬೇಕು. ಯಾವಾಗ ಆ ವ್ಯಕ್ತಿಗೆ ಇಂಗ್ಲೀಷಿನಲ್ಲಿ ಕಮಾಂಡ್ ಇಲ್ಲ ಅಂದರೂ ಕೂಡ ಮಾತಾಡಲಿಕ್ಕೆ ಕೇಳುಗನಿಗೆ ಇಂಪಾಗಬೇಕು. ವಿಶ್ಲೇಷಣೆ ಮಾಡುವಾಗ ಆ ಒಂದು ಕನ್ನಡದಲ್ಲಾದರೂ ಆಗಲಿ ಇಂಗ್ಲೀಷಲ್ಲಾದರೂ ಆಗಲಿ ಅವನಿಗೆ ಖುಷಿ ಕೊಡ್ತದೆ, ನಾನು ಕೂಡ ಇಂಗ್ಲೀಷನ್ನು ಕಲಿತೀನಿ, ಕಲಿಯಲಿಕ್ಕೆ ಆಗತ್ತೆ ಅನ್ನುವಂಥದ್ದು ಆ ಒಂದು ಪಾಠ ಮಾಡುವವರ ಒಂದು ವಿಚಾರಗಳಿರ್ತದೆ. ಕೇಳುಗನ ವಿಚಾರ, ಪಾಠ ಮಾಡುವವರ ವಿಚಾರ ಎರಡು ಒಂದೇ ಆಗಿರಬೇಕು ಅನ್ನುವಂಥದ್ದು. ಅದು ಕೋಚಿಂಗ್. ಸರಿ, ನೀವು ನೋಟ್ಸು ಕೊಟ್ಟಿದ್ದೀರಿ, ಆಯ್ತಲ್ಲ ಕೈ ಕೊಡ್ಕೊಂಡ್ಬಿಡುವ ಅನ್ನುವಂಥವರು ಇದ್ದಾರೆ. ನೀವು ಡಿಗ್ರಿಯನ್ನು ಮಾಡಿದ ಮಾತ್ರಕ್ಕೆ ನೀವು ದೊಡ್ಡವರಾದರೆ ಅದನ್ನು ತಿಳ್ಕೋಬಾರ್ದು. ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂದರೆ ಕೋಚಿಂಗಲ್ಲಿ ನೀವು ಯಾವ ಮಟ್ಟದಲ್ಲೇ ಇರಿ, ನೀವು ಅದನ್ನು ಇನ್ಫಾರ್ಮೇಷನನ್ನು ನೋಟ್ಸನ್ನು ಓದಿದ ನಂತರ ನಾವು ಅದನ್ನು ಕೇಳಬೇಕು. ನಿಮಗೆ ಪಾಠವನ್ನು ಒಪ್ಪಿಸಿ ನಮಗೆ. ಇಟ್ ಈಸ್ ಲೈಕ್ ಎ ರೋಟ್ ಲರ್ನಿಂಗ್. ನಿಮಗೆ ಗೊತ್ತಿದೆ, ನೀವೆಲ್ಲ SLC ಓದಿದವರು, PUC ಓದಿದವರು, ಡಿಗ್ರಿ ಓದಿದವರು, ಅದರಲ್ಲೇನಿದೆ ಆ ಒಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಆ ಒಂದು ಓರಲ್ ಆನ್ಸರ್ ಕೇಳ್ತಾರೆ. ಓರಲ್ ಎಕ್ಸಾಮ್ ಎಲ್ಲ ಇತ್ತು ಚಿಕ್ಕ ವಯಸ್ಸಲ್ಲಿ, ನೆನಪಿದೆ ಅಲ್ಲ? ಅದೇ ರೀತಿ ಒಂದು ಆ್ಯಕ್ಟಿವಿಟಿ ಥ್ರೂ ಆ ಪ್ರಾಕ್ಟಿಕಲ್ಸನ್ನು ಅವರಿಗೆ ತೋರಿಸ್ಬೇಕು. ನೀವು ರಿಯಲ್ ಎಕ್ಸಾಮಿನೇಷನ್ ಆಫ್ 3 hours ಹೇಗೆ ನಿಮ್ಮ ಮೈಂಡ್ ಸೆಟ್ ಇರ್ತದೆ ಅನ್ನುವಂಥದ್ದು ಗೊತ್ತಾಗಬೇಕಾ? ನಿಮಗೆ ಪ್ರತಿದಿನದ ಅಭ್ಯಾಸವನ್ನು ನಾವು ಮಾಡಿಸ್ಬೇಕು, ಅದು ಕೋಚಿಂಗ್. ಮತ್ತು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟ ನಂತರ ಓಕೆ ಐ ಹ್ಯಾವ್ ಎನ್ ಇನ್ಫಾರ್ಮೇಷನ್ ದಟ್ಸ್ ಆಲ್ ಅಂದರೆ ನೀವು ಒಬ್ಬ ವಿದ್ಯಾರ್ಥಿ ಪೋಸ್ಟ್ಪೋನ್ ಮಾಡ್ತಾರೆ. ಈ ಪೋಸ್ಟ್ಪೋನ್ ಯಾಕಾಗುತ್ತೆ? ಒಂದು ಆಲಸ್ಯದಿಂದ, ಅಥವಾ ಇವತ್ತು ಅದರ ಇಂಪಾರ್ಟೆನ್ಸ್ ಇಲ್ಲ, ಮುಂದೆ ನನಗಿದೆ, ನನ್ನ ಹತ್ರ ಹೇಗೂ ನೋಡ್ತಿದೆ ಅನ್ನುವ ಒಂದು ಮನೋಭಾವದಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಟೈಮನ್ನು. ಅದೇ ಒಂದು ಕೋಚಿಂಗ್, ರಿಯಲ್ ಕೋಚಿಂಗ್ ಅಂದರೆ, ಇವತ್ತು ನಾನು ಒಂದು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಪಾಠ ಮಾಡಿದ್ದೇನೆ, ನಾಳೆ ಈ ಗವರ್ನೆನ್ಸ್ ಪಾಠ ಮಾಡಿ ಆದ ಮೇಲೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಹಿಂದಿನ ಪಾಠ ಏನಿದೆ ಅದನ್ನು ನಾನು ನಿಮಗೆ ಕೇಳ್ತೇನೆ ಅನ್ನುವ ಭಯ ಸ್ಟೂಡೆಂಟಲ್ಲಿ ಇರಬೇಕು. ಆವಾಗ ಏನಾಗುತ್ತೆ, ಓದಿದ್ದು ಕವರ್ ಆಗುತ್ತೆ, ಎನರ್ಜಿ ಲಾಸ್ ಆಗೋದಿಲ್ಲ, ಟೈಮ್ ಪಿಕಪ್ ಆಗುತ್ತೆ. ನೀವು ಆಚೆಗಡೆ ಇರುವ ವಿದ್ಯಾರ್ಥಿಗಳಿಗಿಂತ ಓದಿನಲ್ಲಿ ಅಥವಾ ನಿಮ್ಮ ಒಂದು UPSC ತರಬೇತಿಯಲ್ಲಿ ಮುಂದಿರ್ತೀರಿ ಅನ್ನುವಂಥದ್ದು. ಸರಿ, ಇದು ಥ್ರೂಔಟು ಎಷ್ಟೋ ಕಡೆ ನೋಡಿದ್ದೀರಿ ನೀವು. ಸಿಲೆಬಸ್ಸನ್ನು 2 ವರ್ಷ 3 ವರ್ಷ ಆದರೂ ಮುಗಿಸ್ತಾ ಇಲ್ಲ. ಒಬ್ಬ ಲೆಕ್ಚರರ್ ಬರ್ತಾರೆ, ಬಂದ ಮೇಲೆ 1.5 ತಿಂಗಳಾದ ಮೇಲೆ ಇನ್ನೊಬ್ಬ ಅದೇ ಲೆಕ್ಚರರ್ ಮತ್ತೆ ಕಾಣಿಸ್ಕೋತಾರೆ. ಅಷ್ಟೊತ್ತಿಗೆ ಹಿಂದಿನ ಲೆಕ್ಚರಿಂಗ್ ಏನಿತ್ತು ಅದು ನೆನಪೇ ಇರೋದಿಲ್ಲ.
ಆ ಕಾರ್ಯಕ್ರಮ ಇರಬಾರ್ದು ಅನ್ನುವಂಥದ್ದು ನಮ್ಮ ಅಯ್ಯಜ್ಞಾನಿಯ ತಾತ್ಪರ್ಯ. ನಾವೇನು ಮಾಡಿದ್ದೇವೆ, ಅಯ್ಯಜ್ಞಾನಿಯಲ್ಲಿ ನಾವು ಪ್ರಾಕ್ಟಿಕಲ್ಸನ್ನು ಮಾಡಿದ್ದೇವೆ. ಈಗ ಒಂದು ಸಂಸ್ಥೆಯಲ್ಲಿ ಪ್ರಾಕ್ಟಿಕಲ್ಸ್ ಅಂದರೆ ಏನು ಅಂತ ವಿಚಾರ, ಯಾಕೆಂದರೆ ನೀವೆಲ್ಲ ಡಿಗ್ರಿ ಆಗೋರು, ಇನ್ನೂ ಮಕ್ಕಳ ಥರ ಹೇಗೆ ಬರೆಯೋದು. ನಾವು ಹಿಂದಿನ ಪಾಠವನ್ನು ಇವತ್ತು A4 ಶೀಟಲ್ಲಿ ಬರೆಸ್ತೇವೆ, ಬೋರ್ಡಲ್ಲಿ ಬರೆಸ್ತೇವೆ, ಹಾಗೂ ದಂಶರಾಜ್ ಅನ್ನುವ ಒಂದು ಸ್ಪೆಷಲ್ ಇವೆಂಟ್ ಜೊತೆಗೆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿಸ್ತೇವೆ. ಏನಿದು ಸರ್ ಹೊಸತ್ತು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಂತೀರಿ, ಅದು ದಂಶರಾಜ್ ನಾವು ಸಾಂಗಲ್ಲಿ ಕೇಳಿದ್ದೇವೆ. ನೋಡಿ, ದಂಶರಾಜ್ ಅಂದರೆ ಒಬ್ಬ ವ್ಯಕ್ತಿ ಎಕ್ಸಾಮಿನೇಷನ್ ಬರೆಯುವಾಗ ಒಂದು ಪಾಯಿಂಟ್ ನೆನಪಿರಬೇಕು ಅಂದರೆ ಅವನ ಮನಸ್ಸು, ಅವನ ಬ್ರೈನ್, ಅವನ ಆತ್ಮಕ್ಕೆ ಅದು ಹೋಗಿರಬೇಕು. ಆವಾಗ ಮಾತ್ರ ಆ ವಿಚಾರ ಬರ್ತದೆ. ಯಾವಾಗ ಆ ವಿಚಾರ ಬರಬೇಕು, ಇನ್ಸ್ಟೆಂಟಾಗಿ ಬರಬೇಕು. ಯಾಕೆ 7 ಮಿನಿಟ್ಸ್ ಅಥವಾ 9 ಮಿನಿಟ್ಸ್ ಅಷ್ಟೇ ನಿಮ್ಮ ಕಾಲಾವಕಾಶ ಒಂದು ಕ್ವಶನಿಗೆ. ಯಾವಾಗ ನಿಮಗೆ ಬರುತ್ತೆ ಅಂತಂದರೆ ಒಂದು ವಿಚಾರದ ಬಗ್ಗೆ ಪಟ್ 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 ಅಂತ ನೀವು ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು. ಒಬ್ಬರು ಇನ್ನೊಬ್ರಿಗೆ ಮಾಡ್ತಾರೆ, ಇನ್ನೊಬ್ರಿಗೆ ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು. ಆವಾಗ ಬ್ರೈನ್ ರೆಸಿಡ್ಯೂ ಮೆಮರಿ ಆ್ಯಕ್ಟಿವ್ ಆಗುತ್ತೆ ಮತ್ತು ಬೇರೆಯವ್ರು ಏನು ಹೇಳ್ತಾರೆ ಆ ಪಾಯಿಂಟ್ ನನಗೆ ಯಾಕೆ ಬಂದಿಲ್ಲ ಅನ್ನುವಂಥ ಕ್ವಶನ್ ಅಥವಾ ಆಶ್ಚರ್ಯ ಆ ಸ್ಟೂಡೆಂಟಲ್ಲಿ ಇರ್ತದೆ. ಇದಕ್ಕೆ ಪ್ರಾಕ್ಟಿಕಲ್ಸ್ ಅಂತ ಕರೀತಾರೆ. ಇದು ಕೇವಲ ಒಂದೇ ದಿನದಲ್ಲಿ ಮಾಡಲಿಕ್ಕಾಗತ್ತಾ? ಒಂದೇ ದಿನದಲ್ಲಿ ಪ್ರತಿದಿನವೂ ಮಾಡ್ತೀವಿ. ಆ್ಯಂಡ್ ಸಿಲೆಬಸ್ಸನ್ನು 7 ಮಂತಲ್ಲೇ ಯಾಕೆ ಮುಗಿಸ್ಬೇಕು? UPSC ಸರ್ ನಾವು PUCಯನ್ನೇ 7 ಮಂತಲ್ಲೇ ಮುಗಿಸಿಲ್ಲ, ಡಿಗ್ರಿಯನ್ನೇ ನಾವು 6 ತಿಂಗಳಲ್ಲಿ ನಾವು ಕಷ್ಟದಲ್ಲಿ ಓದಿದ್ದೇವೆ, 7 ಮಂತಲ್ಲಿ ಹೇಗೆ ಸರ್? ನೋಡಿ, ನೀವು ಎಕ್ಸಾಮ್ ಬರೆಯುವುದು ಪ್ರಿಲಿಮ್ಸ್ ಮತ್ತು ಮೇನ್ಸನ್ನು ಪಾಸ್ ಆಗಲಿಕ್ಕೆ ಮತ್ತು ಇಂಟರ್ವ್ಯೂ ಪಾಸ್ ಆಗಲಿಕ್ಕೆ, ಅಷ್ಟಕ್ಕೆ ನೀವು ಸೀಮಿತವಾಗಿದ್ದಲ್ಲಿ 7 ಮಂತಿನ ಕೋಚಿಂಗ್ ಏನು ನಮ್ಮದಿದೆ, 1 ವರ್ಷದ ವ್ಯಾಲಿಡಿಟಿಯೇ ಇದು. ನಾವು 7 ಮಂತಲ್ಲಿ ಕೋರ್ಸನ್ನು ಮುಗಿಸಿ ತದನಂತರ ನಿಮ್ಮನ್ನು ಪ್ರಾಕ್ಟೀಸ್ ಅಂತ ಯಾಕೆ ಮಾಡ್ತೀವಿ? ಟೈಮ್ ಸಿಗೋದಿಲ್ಲ. ನಿಮಗೆ ಗೊತ್ತಿದೆ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಂದ 3 ತಿಂಗಳ ಗ್ಯಾಪಲ್ಲಿ ಸ್ಟ್ರೆಸ್ ಆಗಿರ್ತೀರಿ ಪ್ರಿಲಿಮ್ಸಿಗೆ ಅಂತ. ತದನಂತರ 3 ತಿಂಗಳ ಗ್ಯಾಪಲ್ಲಿ ಮೇನ್ಸಿಗೆ ಸ್ಟ್ರೆಸ್ ಆಗಿರ್ತೀರಿ. ತದನಂತರ ಯು ಆರ್ ನಾಟ್ ಸ್ಟ್ರೆಸ್ ಬಿಕಾಸ್ ಆಫ್ ಇಂಟರ್ವ್ಯೂ, ಬಟ್ ಡಿಸ್ಪೈಟ್ ಯುವರ್ ಜಂಗಾಬನ ಅಂತ ಏನು ಕರೀತಾರೆ ಕುಗ್ಗಿ ಹೋಗಿರುತ್ತೆ. ಇದಕ್ಕಾಗಿ ಅರ್ಲಿಯಾಗಿ ನಿಮಗೆ ಸಿಲೆಬಸ್ಸನ್ನು ಮುಗಿಸ್ತೇವೆ, ಪಾಠದ ನೋಟ್ಸನ್ನು ಕೊಡ್ತೇವೆ, ಆ ನೋಟ್ಸನ್ನು ನಿಮಗೆ ರಿವೈಸ್ ಮಾಡಿಸ್ತೇವೆ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಥ್ರೂ. ಅದು 7 ಮಂತಲ್ಲಿ. ತದನಂತರ ಅದನ್ನು ರೋಬಸ್ಟ್ ಆಗಿ, ಎಫರ್ಟಿವ್ ಆಗಿ, ಇಂಪರೇಟಿವ್ ಆಗಿ, ಇಂಪಾರ್ಟೆನ್ಸ್ ಆಗಿ ನಿಮಗೆ ಅದನ್ನು ಕೊಟ್ಟಾಗ ಪ್ರಿಲಿಮ್ಸು ಕ್ಲಿಯರ್ ಆಗುತ್ತೆ, ಮೇನ್ಸು ಕ್ಲಿಯರ್ ಆಗುತ್ತೆ. ಸರಿ, ಎಷ್ಟೊಂದು ವಿಚಾರ ಇದೆ ಸರ್, ಎಷ್ಟೊಂದು ವಿಚಾರ ಎವ್ರಿಥಿಂಗ್ ಅಂಡರ್ ದ ಸನ್ ಅಥವಾ ಎವ್ರಿಥಿಂಗ್ ಅಕ್ರಾಸ್ ದ ಸನ್ ಅಂತ ಹೇಳುವವರಿದ್ದಾರೆ. ನಿಮಗೆ ಗೊತ್ತಿದೆ, UPSC ಎವ್ರಿಥಿಂಗ್ ಅಕ್ರಾಸ್ ದ ಸನ್ ಆಗಿದ್ದಲ್ಲಿ ಇದುವರೆಗೂ ಪಾಸ್ ಆಗ್ತಾ ಇರಲಿಲ್ಲ ಯಾರು. ಇನ್ಫಾರ್ಮೇಷನ್ನಿನ ಬುಟ್ಟೋನೆ ಎಷ್ಟು ಚಂದ ಡಿಸೈನ್ ಆಗಿದೆ ಅಂದರೆ, ಪಾಲಿಟಿ ಬೇರೆ, ಎಕನಾಮಿಕ್ಸ್ ಬೇರೆ, ಪ್ರಿಲಿಮ್ಸ್ ಪ್ರಾಸ್ಪಾರಿಟಿ ಬೇರೆ, ಮೇನ್ಸ್ ಪ್ರಾಸ್ಪಾರಿಟಿ ಬೇರೆ ಅಂತಲೇ ಡಿಸೈನ್ ಆಗಿದೆ. ಸೊ UPSCಯಲ್ಲಿ ನಾವು ಆ ಒಂದು 5 ಮಂತ್ ಏನಿಗೆ ನಿಮಗೆ ಫ್ರೀ ಟೈಮ್, ಅದರಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೇವೆ. ಮತ್ತು ಟೆಸ್ಟ್ ಸೀರೀಸಿನ ಪ್ರಾಮುಖ್ಯತೆ ಏನು ಸರ್? ನಾನು ಯಾಕೆ ಪ್ರತಿದಿನ ಓದಬೇಕು? 15 ದಿವಸಕ್ಕೆ ನೀವು ಟೆಸ್ಟ್ ಕೊಡ್ತೀರಿ, ಬರೀ ಅದನ್ನು ಮಾಡಿದರೆ ಸಾಕಲ್ಲ. ನಿಮಗೆ ಗೊತ್ತಿದೆ, ಟೆಸ್ಟು ನಿಮ್ಮ ಟೈಮನ್ನು ಕೀಪ್ ಮಾಡೋಕ್ಕೆ ಹೊರತು ಅದರಿಂದ ನಿಮಗೇನು ಪ್ಲಸ್ ಪಾಯಿಂಟ್ ಇರೋದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮಾತ್ರ ಟೆಸ್ಟ್ ಇರ್ತದೆ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಟೆಸ್ಟನ್ನು ಕೊಡ್ತೇವೆ 15 days ಒನ್ಸ್, ಬೋತ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ನಿಮಗೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮ್ಯಾನೇಜ್ಮೆಂಟಿಗೆ ದಂಶನಾಶನ ಮಾಡಿಸ್ತಾ ಇದ್ದೇವೆ. ನಿಮಗೆ ಪ್ರಾಕ್ಟಿಕಲ್ಸಾಗಿ ಶಿಸ್ತಾಗಿ ಟೈಮ್ ಲೈನ್ ಕಂಟ್ರೋಲ್ ಮಾಡಲಿಕ್ಕೆ ಅವತ್ತಿದ್ದನ್ನು ಅವತ್ತೇ ಓದಿ, ಅವತ್ತಿದ್ದನ್ನು ಅವತ್ತೇ ಮೆಂಟಲ್ ಆನ್ಸರ್ ರೈಟಿಂಗನ್ನು ಮಾಡಿ ಅಂತ ಒಂದು ವಿಶೇಷ ಸ್ಕೀಮ್ನೊಡನೆ ಮಾಡ್ತಾ ಇದ್ದೇವೆ. ಅದರಿಂದ ಏನಾಗುತ್ತೆ, ಯು ವಿಲ್ ಗೆಟ್ ಎ ರೆಗ್ಯುಲೇಷನ್ ದೇರ್. ಯಾವಾಗ ನಿಮ್ಮ ಹತ್ರ ರೆಗ್ಯುಲೇಷನ್ ಇತ್ತು, ನೀವು 7 ಮಂತಲ್ಲಿ ಎಂಟೈರ್ ಸಿಲೆಬಸ್ಸನ್ನು ಮುಗಿಸಿದ್ದೀರಿ, ಆಪ್ಷನಲ್ಸನ್ನು ಮುಗಿಸಿದ್ದೀರಿ ಮತ್ತು ರಿವೈಸ್ ಮಲ್ಟಿಪಲ್ ಟೈಮ್ಸ್ ಮಾಡಲಿಕ್ಕೆ ಇನ್ನಷ್ಟು ಕಾಲಾವಕಾಶ ಇತ್ತು 5 ಮಂತ್, ಆವಾಗ ದೂರದ ಪ್ರಿಲಿಮ್ಸ್ ಹತ್ತಿರವಾಗುತ್ತದೆ ಅನ್ನುವಂಥದ್ದು. ಮತ್ತು ಎಷ್ಟೋ ಜನಕ್ಕೆ ಗ್ರಾಮೀಣ ಬದುಕಿನಲ್ಲಿರುವವರಿಗೆ ಒಂದು ಡೌಟಿಗೆ, ಈಗೆಲ್ಲ ಸೆಲ್ಫ್ ಸ್ಟಡಿಯನ್ನು ಮಾಡ್ಬೋದಲ್ಲ, ಕೋಚಿಂಗ್ ಅಂದರೆ ನಿಮ್ಮ ಕೋಚಿಂಗ್ ಇದು ಹೌದು, ಸೆಲ್ಫ್ ಸ್ಟಡಿಯನ್ನೇ ಮಾಡ್ಬೋದಲ್ಲ. ಯಾವಾಗ ಸೆಲ್ಫ್ ಸ್ಟಡಿಯಲ್ಲಿ ಮಾಡ್ಬೋದು? ಒಂದು ಉತ್ತಮವಾದಂಥ ನೋಟ್ಸ್ ಇದ್ದಾಗ. ನೋಟ್ಸು ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಷನನ್ನು ಕೊಡ್ತಾರೆ, ನಿಮ್ಮದೇನಿದೆ ಸರ್
ಕೇಳುವುದರಲ್ಲಿ ತಪ್ಪಿಲ್ಲ. ನಮ್ಮದೇನಿಗೆ ಅಂದರೆ ಮೇನ್ಸಿನ 2 pages 3 pagesಗೆ ಏನು ಇನ್ಫಾರ್ಮೇಷನ್ ಬೇಕು ಅದಿದೆ. ಯೂಶ್ವಲಿ ನೀವು ಟಾಪರ್ ಲಿಸ್ಟ್ ನೋಡಿ, ಟಾಪರ್ ಟಾಪ್ ನೋಡಿ. ಆ ಒಂದು ನೋಟ್ಸ್ ಎಷ್ಟು ಸ್ಕ್ರಿಪ್ಟ್ ಇರುತ್ತೆ ಅಂತಂದರೆ, ಬೆಳಗ್ಗೆ GS1 ಬರೀತಾರೆ, ಮಧ್ಯಾಹ್ನ GS2 ಬರೀತಾರೆ. ಈ ಮಧ್ಯದ ಗ್ಯಾಪಲ್ಲಿ ಎಂಟೈರ್ GS2 ಓದಬೇಕಾಗಿರುತ್ತೆ. ಎಂಟೈರ್ GS2 ಓದಬೇಕು ಅಂತಾದರೆ ಆ ವ್ಯಕ್ತಿಯ ನೋಟ್ಸ್ ಎಷ್ಟು ಸ್ಟಬಲ್ ಇರಬೇಡ, ಆ ವ್ಯಕ್ತಿಯ ನೋಟ್ಸಿನ ಎಷ್ಟು ಸ್ಕ್ರಿಪ್ಟ್ ಮಾಡಿರೋದಿಲ್ಲ. ಹಾಗಾಗಿ ನಮ್ಮ ನೋಟ್ಸ್ ಅದೇ ಮಾಡ್ಯೂಲಲ್ಲಿ ಕೊಟ್ಟಿದ್ದೇವೆ. ಯಾವತ್ತೇ ಆಗಲಿ ಜನ ತಪ್ಪು ತಿಳ್ಕೊಳ್ಳೋದು ಇನ್ನೊಂದಿದೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತಾರೆ, ಇವರು ಕೂಡ ಫೇಕ್. ಸ್ಟೇಟ್ ಗೌರ್ಮೆಂಟ್ ಕರವೇ ಇವರು ಕೂಡ ಫೇಕ್. ನಿಜವಾಗಿ ಹೇಳೋದಾದರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ಎಕ್ಸಾಮ್ ನಡೆಸ್ತಾರೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಬಿ ಸ್ಟಬಲ್. ಕೆಲವರಿಗೆ ಕನ್ನಡ ಮಾಧ್ಯಮಗಳಿರ್ತಾರೆ. ನಾನು ಸ್ವತಃ ಕನ್ನಡ ಮಾಧ್ಯಮಗಳನ್ನು ಓದಿದವನು. ನಾನು ಇವತ್ತು ಇಂಗ್ಲೀಷನ್ನೇ ಮಾತಾಡಬಲ್ಲೆ. ನಾನು ಗ್ರಾಮೀಣ ಬದುಕಿನಲ್ಲೇ ಓದಿ ಬಂದವನು. ಇವತ್ತು ನಾನು ಇಂಗ್ಲೀಷನ್ನೇ ಮಾತಾಡಬಲ್ಲೆ ಅಂದರೆ ಹವಿಸ್ಸಿರಬೇಕಲ್ಲ. ಹಸಿವಿದ್ದರ ಕಾಲಗೂ ಹವಿಸ್ಸು ಇರಬೇಕು ಅಂತ. ಯಾವಾಗ ನಿಮಗೆ ಈ ಕನ್ನಡ ಮಾಧ್ಯಮಗಳನ್ನು ಓದಿದ್ದೇನೆ, ಗ್ರಾಮೀಣ ಬದುಕಿನಲ್ಲಿದ್ದೇನೆ, ಏನೂ ತೊಂದರೆ ಇಲ್ಲ, ನೀವು ನಮ್ಮಲ್ಲಿ ಜಾಯ್ನ್ ಆದರೆ. ಈಗ ನಮ್ಮಲ್ಲಿ ಯಾದಗಿರಿ ಸ್ಟೂಡೆಂಟ್ ಒಬ್ಬ ಇದ್ದಾರೆ. ಸೊ ಅವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ. ಅವರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಇವತ್ತು ಅವರ ಮೇನ್ ಆನ್ಸರ್ ರೈಟಿಂಗು ಯಾವ ಕೆಪಾಸಿಟಿಯಲ್ಲಿತ್ತು. ಹಾಗಾಗಿ ಜನ ತಪ್ಪು ತಿಳ್ಕೊಳ್ಳುವಿಕೆ ಏನಂದರೆ ಎಲ್ಲ ಡಾಗ್ಸ್, ಎಲ್ಲ ಹ್ಯೂಮನ್ಸು ಒಂದೇ ಅನ್ನುವಂಥದ್ದು. ಯಾವುದು ವಿಚಾರ ಹೀಗೆ UPSCಯಲ್ಲಿ ಕೇಳುಗೇನು ಟೈಮ್ಲೈನ್, UPSCಯಲ್ಲಿ ಬೇಕಾಗಿರೋಗೇನು ಇನ್ಫಾರ್ಮೇಷನ್, UPSCಯಲ್ಲಿ ಬೇಕಾಗಿರೋಗೇನು ಅಪ್ಲಿಕೇಶನ್, UPSCಯಲ್ಲಿ ಬೇಕಾಗಿರೋಗೇನು ಶಿಸ್ತು. ಆ 4 ಕ್ರಿಯೆಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಸದುಪಯೋಗಗೊಳಿಸಲಿಕ್ಕೆ ಕೊಡ್ತಾ ಇದ್ದೇವೆ. ಹೌದು, ಫೀಸ್ ಸ್ಟ್ರಕ್ಚರನ್ನು ನಾವು ಕಡಿಮೆ ಇಟ್ಟಿದ್ದೇವೆ. ಯಾಕೆ? ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಕಡೆ 65,000 75,000 ಫೀಸ್ ಇಲ್ಲ. 1,40,000 1,20,000. ಮುಖ್ಯವಾಗಿ ಎಲ್ಲರೂ ದುಡ್ಡಿದ್ದವರೇ ಬರಬೇಕಂತ ಅಲ್ಲಲ್ಲ. ವಿದ್ಯೆ ಯಾರ ಅಪ್ಪನ ಕೊತ್ತಲ್ಲ ಅನ್ನುವಂಥದ್ದು ಒಂದು ಗಾದೆ ಇದೆ, ಕೇಳಿದ್ದೀರಾ? ಆ ಗಾದೆಯ ಪ್ರಕಾರ ನಿಮಗೆ ಹಾಫ್ ಪೇಮೆಂಟಲ್ಲಿ ನಾವು ಈ ಒಂದು ಕೋರ್ಸನ್ನು, ಅತ್ಯುತ್ತಮವಾದಂಥ ಕೋರ್ಸನ್ನು ಕೊಡ್ತಾ ಇದ್ದೇವೆ. ತದನಂತರ ನಿಮಗೆ ಗೊತ್ತಿರ್ಬೋದು, ಎಲ್ಲರೂ ಕೂಡ ಬೆಂಗಳೂರಲ್ಲೇ ಇರೋದಿಲ್ಲ, ಗ್ರಾಮೀಣ ಬದುಕಿನಲ್ಲಿ ಇರ್ತಾರೆ. ಆ ಗ್ರಾಮೀಣ ಬದುಕಿನಲ್ಲಿ ಇರುವವರಿಗೆ ಇಲ್ಲಿ ಬರಲಿಕ್ಕೆ ಕಷ್ಟ ಆಗಬಾರ್ದು ಅನ್ನುವಂಥದ್ದಕ್ಕೆ ಆನ್ಲೈನ್ ಮಾದರಿಯಲ್ಲಿ ಕೂಡ ನಾವು ಟೀಚಿಂಗನ್ನು ಮಾಡ್ತೇವೆ. ನಿಮ್ಮ ಹತ್ರ ಡಿಸಿಪ್ಲಿನ್ ಇಕ್ಕ ನಮ್ಮ ಕೋಚಿಂಗಿಂದ ನಿಮಗೆ ಬೆನಿಫಿಟ್ ಖಂಡಿತ. ಯಾಕೆ ಈ ಮಾದರಿಯನ್ನು ಹೇಳ್ತೇವೆ? ಕೇವಲ ನಾವು ಪಾಠ ಮಾಡ್ತೇವೆ, ಕೇವಲ ನಾವು ನೋಟ್ಸ್ ಕೊಡ್ತೇವೆ, ಕೇವಲ ನಾವು ನಿಮ್ಮ UPSCಗೆ ಹತ್ತಿರ ಇರ್ತೇವೆ ಅಂತಲ್ಲ. ನಿಮ್ಮ ಪ್ರಾಕ್ಟೀಸನ್ನು ನಾವು ಮಾಡಿಸ್ತೇವೆ ಆಫ್ಲೈನ್ ಬ್ಯಾಚಲ್ಲಿ ಅಂತ. ಹೌದು, ಕೆಲವರಿಗೆ 75,000 ಕಾಸ್ಟು ಕೂಡ ಒಮ್ಮೆಲೆ ಕಟ್ಟಲಿಕ್ಕಾಗೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು, 16% ಆಫ್ ದ ವೆಲ್ತ್ ಏನಿದೆ ಅದು ಕೇವಲ ಕೆಲವೇ ಮಂದಿಯ ಕೈಯಲ್ಲಿದೆ ಅಂತ ಹೇಳುವುಂಟು. ಹೌದಾ? ಇದು ಇಂಡೆಕ್ಸ್ ರಿಪೋರ್ಟ್ ಹೇಳ್ತದೆ. ಎಲ್ಲರೂ ಶ್ರೀಮಂತರಲ್ಲ. ಅದಕ್ಕೆ ನಾವೇನು ಮಾಡಿದ್ದೇವೆ? 3 ಟೈರ್ ಸಿಸ್ಟಮ್ ಮಾಡಿದ್ದೇವೆ. ಇನ್ಸ್ಟಾಲ್ಮೆಂಟ್ ಬೇಗಲ್ಲಿ ಕೂಡ ನೀವು ಪೇ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಅವರಿಗೆ ಇಟ್ಟಿದ್ದೇವೆ. ದುಡ್ಡು ಮಾಡಲಿಕ್ಕಾಗಿ ಅಯ್ಯಜ್ಞಾನಿ ಅಲ್ಲ, ಜ್ಞಾನ ಕೊಡಲಿಕ್ಕಾಗಿ ಅಯ್ಯಜ್ಞಾನಿ ಅನ್ನುವಂಥದ್ದು. ಮುಖ್ಯವಾಗಿ ಹೇಳುವುದೇನು, ವಿದ್ಯಾರ್ಥಿಗಳ ಮನೋಬಲ ಕುಸಿಯುತ್ತದೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುವ ಒಂದು 3-4 ತಿಂಗಳಲ್ಲಿ. ನಮ್ಮ ಅಯ್ಯಜ್ಞಾನಿಯಲ್ಲಿ ವಿದ್ಯಾರ್ಥಿಗಳ ಮನೋಭಾವ ಕುಂದದೆ ಪ್ರಾಕ್ಟೀಸಲ್ಲಿ ಅವರಿಗೆ ರಿಲ್ಯಾಕ್ಸ್ಡ್ ಮೈಂಡ್ಸೆಟ್ಟಿಗೆ ತರ್ತೇವೆ. ಹೌದು, ನಿಮಗೆ ಗೊತ್ತಿದೆ, ಆಪ್ಷನಲ್ ಸಬ್ಜೆಕ್ಟ್ ಎಸ್ಸೆ, ಎಥಿಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಫೆನಾಮಿನಾ ಇನ್ UPSC ಸ್ಪಿಯರ್. ಹಾಗಾದರೆ ಈ ಒಂದು UPSC ಸ್ಪಿಯರಲ್ಲಿ ಇದನ್ನು ಅಚೀವ್ ಮಾಡಬೇಕು ಅಂತಾದರೆ ಒಂದು ಟೈಮ್ ಲೈನ್, ಒಂದು ಮೈಂಡ್ಸೆಟ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಕೆಟಗರಿ ಯಾವುದೇ ಇರ್ಬೋದು ಅಥವಾ ನಿಮ್ಮ ಅಪ್ರೋಚ್ ಯಾವುದೇ ಇರ್ಬೋದು. ನೀವು ಪ್ರಿಲಿಮ್ಸನ್ನು 85 ಕ್ವಶನ್ ಅಟೆಂಡ್ ಮಾಡಿ ಅದರಲ್ಲಿ 60 ಕರೆಕ್ಟ್ ಮಾಡಬಹುದು, ಅಥವಾ ನೀವು 75 ಕ್ವಶನ್ ಅಟೆಂಡ್ ಮಾಡಿ ಅದರಲ್ಲಿ 55 ಕರೆಕ್ಟ್ ಮಾಡಬಹುದು. ಅದು ನಿಮ್ಮ ಸಿದ್ಧಾಂತ. ಈ ಸಿದ್ಧಾಂತ ನಿಮಗೆ ಗೊತ್ತಾಗಬೇಕು ಅಂತಾದರೆ UPSCಯ ಆತ್ಮವನ್ನು ತಿಳ್ಕೋಬೇಕು. UPSCಯ ಆತ್ಮ ನಿಮ್ಮ ಸುತ್ತೋಲೆ ಆಗಿರ್ತದೆ, ಬುತ್ತೋಲೆ ಆಗಿರ್ತದೆ, ಮಾರ್ಗದರ್ಶನ ಆಗಿರ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ? ಒಂದು ಸಲ UPSC ಪೇಪರನ್ನು ಸಾಲ್ವ್ ಮಾಡಿ, ತದನಂತರ 10 ಟೈಮ್ಸ್ ಸಾಲ್ವ್ ಮಾಡಿ, ನಿಮಗೆ ಫ್ರೆಶ್ ಆಗೇ ಕಾಣುತ್ತೆ UPSC ಪೇಪರ್. ಈ ಒಂದು ಯು ಮೈಟ್ ನೋಯಿಂಗ್ ಅಬೌಟ್ 1 to 2 ಕ್ವಶನ್ಸ್ ಆನ್ಸರ್, ಆದರೆ ಫ್ರೆಶ್ ಆಗೇ ಕಾಣ್ತದೆ.
ಬೇರೆ ಬೇರೆ ಇನ್ಸ್ಟಿಟ್ಯೂಟನ್ನು ಪೇಪರನ್ನು ಸಾಲ್ವ್ ಮಾಡೋದಕ್ಕಿಂತ ಸಲ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದುಂಟಲ್ಲ, ಅದು ಯು ಪಿ ಎಸ್ ಸಿಯ ಆತ್ಮವನ್ನು ತಿಳ್ಕೊಂಡಂತೆ ಅಂತ. ಅದನ್ನೇ ನಮ್ಮ ಜ್ಞಾನಿಯಲ್ಲಿ ಯು ಪಿ ಎಸ್ ಸಿಯ ಪ್ರಿಲಿಮ್ಸ್ ಪೇಪರ್, ಯು ಪಿ ಎಸ್ ಸಿಯ ಮೇನ್ಸ್ ಪೇಪರನ್ನೊಂದಿಗೆ ನಾವು ನಿಮಗೆ ಹೇಳಿಕೊಡಲಾಗುತ್ತೆ. ನಮ್ಮ ಅಪ್ರೋಚ್ ಕ್ಲಿಯರ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೇಬಲ್ ಆ್ಯಂಡ್ ಟೈಮ್ ಬೌಂಡ್ ಆ್ಯಂಡ್ ಸೋಷಲ್ ಆಡಿಟ್, ಇಷ್ಟು ಕೂಡ ಇದೆ. ಇದೆಲ್ಲ ಯಾವುದು ಗುಡ್ ಗವರ್ನೆನ್ಸ್ ಅಂತ. ಹೌದು, ಒಬ್ಬ ವಿದ್ಯಾರ್ಥಿಗೆ ಕನ್ನಡ ಬರುವುದಿಲ್ಲ, ಕೆಲವರಿಗೆ ಇಂಗ್ಲೀಷ್ ಬರೋದಿಲ್ಲ, ಕೆಲವರಿಗೆ ಯಾವುದೇ ಒಂದು ಸಬ್ಜೆಕ್ಟ್ ವೀಕ್ ಇರ್ಬೋದು. ನಮಗೆ ಅದು ಮ್ಯಾಟರ್ ಆಗಲ್ಲ. ವಿದ್ಯಾರ್ಥಿಗಳು ಬರಬೇಕು, ವಿದ್ಯಾರ್ಥಿ ಬಂದ ಮೇಲೆ ನಾವು ಹೇಳಿಕೊಟ್ಟ ಮಾರ್ಗದರ್ಶನಕ್ಕೆ ಅವರು ಕೇಳಬೇಕು ಅನ್ನುವಂಥದ್ದು. ಎಷ್ಟು ಇನ್ಸ್ಟಿಟ್ಯೂಷನ್ಗಳು ನಿಮ್ಮ ಮಕ್ಕಳ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಇದು ಓದಿದ್ದೀರಾ, ಅದು ಓದಿದ್ದೀರಾ ಅಂತ ಕೇಳ್ತಾರೆ. ನಮ್ಮ ಸಂಸ್ಥೆ ನಿಂತಿದೆ ಇವತ್ತು ಚೆನ್ನಾಗಿ ಅಂತಂದರೆ ಅದಕ್ಕೆ ಕಾರಣ ಅಟೆನ್ಷನ್ ಪರ್ಸನಲೈಸ್ಡ್ ಮೆಂಟರ್ಶಿಪ್ ಅಂತ. ಪರ್ಸನಲೈಸ್ಡ್ ಮೆಂಟರ್ಶಿಪ್ ಅಂತಂದರೆ ಓಕೆ ನೀವು ಈಗ ಓದಿ ಈಗ ಕರೆಕ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದಲ್ಲ. ಆ ವ್ಯಕ್ತಿ ಎಲ್ಲಿ ರೀಚ್ ಆಗಬೇಕು, ಅದಕ್ಕೆ ಗ್ಯಾಪ್ ಏನಿದೆ, ಆ ಗ್ಯಾಪ್ ಯಾವಾಗ ಫಿಲ್ ಆಗುತ್ತೆ ಅಂತ ಒಬ್ಬ ಮೆಂಟರಿಗೆ ಗೊತ್ತಿರಬೇಕು. ಆ ಮೆಂಟರ್ಗೆ ಗೊತ್ತಿರಬೇಕು ಹೇಗೆ ಆ ವ್ಯಕ್ತಿಯ ಇನ್ಫಾರ್ಮೇಷನಲ್ಲಿ ಆಗಿದೆಯಾ, ಆ ವ್ಯಕ್ತಿಯ ಟೈಮ್ ಬೌಂಡ್ ಡಿಸಿಪ್ಲಿನಲ್ಲಿ ಆಗಿದೆಯಾ, ಆ ವ್ಯಕ್ತಿಯ ಅನಾಲಿಸಿಸಲ್ಲಿ ಆಗಿದೆಯಾ, ಅಥವಾ ಆ ವ್ಯಕ್ತಿಯ ಮಾನಸಿಕತೆಯಲ್ಲಿ ಆಗಿದೆಯಾ ಅಂತ. ಸೊ ನಮ್ಮ ಜ್ಞಾನವಂತವನ್ನಾಗಿ ಮಾಡಿಸ್ತೇವೆ. ಜ್ಞಾನಿಯಿಂದ ಹೊರತು ಜ್ಞಾನಿಯಿಂದ ಜ್ಞಾನವಲ್ಲ ಅನ್ನುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಯು ಪಿ ಎಸ್ ಸಿ ಅನ್ನುವಂಥದ್ದನ್ನು ಇದೊಂದು ಬಹಳ ದೊಡ್ಡ ಎಕ್ಸಾಮ್ ಅನ್ನುವಂಥದ್ದನ್ನು ಬಿಟ್ಟು ಬಿಡಿ. ಜ್ಞಾನಿಗೆ ಎನ್ರೋಲ್ ಆಗಿ ಅಡ್ಮಿಷನ್ ತೊಗೊಳ್ಳಿ. ತದನಂತರ ನಿಮ್ಮ ಡಿಸಿಪ್ಲಿನ್, ನಿಮ್ಮ ಮಾರ್ಗದರ್ಶನಕ್ಕಿಂತ ನಮ್ಮ ಅನಿಲು ಸೇವೆಯಿಂದ ನಿಮಗೆ ರ್ಯಾಂಕ್ ಬರುತ್ತದೆ. ಇದು ಜ್ಞಾನಿ. ವೆಲ್ಕಮ್ ಟು ಜ್ಞಾನಿ.